ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ವಾರ್ ನಡೀತಾ ಇದೆ. ಮತ್ತಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಇದೀಗ ಬ್ಯಾನರ್ ಕಿತ್ತಾಟ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ BYV ಎಂಟ್ರಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ಇದೀಗ BY ವಿಜಯೇಂದ್ರ ನಿಂತಿದ್ದಾರೆ. ಈಗಾಗಲೇ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ವಾರ್ ನಡೀತಾ ಇದೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಡಿನ ದಾಳಿ ಕೂಡ ಆಗಿತ್ತು. ಈಗಾಗಲೇ ಹಲವರ ಮೇಲೆ FIR ಕೂಡ ದಾಖಲಾಗಿದೆ. ಮತ್ತಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಇದೀಗ ಬ್ಯಾನರ್ ಕಿತ್ತಾಟ. ಫೈರಿಂಗ್ ಪ್ರಕರಣಕ್ಕೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಟ್ವೀಟ್ ಅನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ಇದೀಗ BY ವಿಜಯೇಂದ್ರ ನಿಂತಿದ್ದಾರೆ. ಅವರಿಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿಕೊಂಡಿದ್ರು. ಇದೀಗ ಅದರ ಬೆನ್ನಲ್ಲೇ ಸ್ಥಳಕ್ಕೆ ಕೂಡ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಹೆಸರು ಹಾಳು ಮಾಡುವುದಕ್ಕೆ ಸಂಚನ ಮಾಡಲಾಗಿದೆ. ಇದೀಗ ಇಂದು ಸಂಜೆ ಬಳ್ಳಾರಿ ಜಿಲ್ಲೆಗೆ BY ವಿಜಯೇಂದ್ರ ಕೂಡ ಹೋಗ್ತಾ ಇದ್ದಾರೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ BY ವಿಜಯೇಂದ್ರ ಇಂದು ಸಂಜೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. 5 ಗಂಟೆಗೆ ರೆಡ್ಡಿ ನಿವಾಸಕ್ಕೆ BY ವಿಜಯೇಂದ್ರ ಭೇಟಿಯನ್ನ ಕೊಡುವ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ಮುಖಾಂತರ ನಿಂತಿರುವಂತದ್ದು. ಈಗಾಗಲೇ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಕೂಡ ಹೋಗೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ಸಂಜೆ 5 ಗಂಟೆಗೆ ಸ್ಥಳಕ್ಕೆ ಹೋಗುವಂತಹ ಸಾಧ್ಯತೆಗಳಿರುವಂತದ್ದು. ಮುಖಾಂತರ ಜನಾರ್ದನ್ ರೆಡ್ಡಿಗೆ ಬೆಂಬಲವನ್ನ ಕೂಡ ಕೊಡ್ತಾ ಇದ್ದಾರೆ. ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಹೆಸರನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು BY ವಿಜಯೇಂದ್ರ. ಇದೀಗ ಅವರಿಬ್ಬರ ಬೆಂಬಲಕ್ಕೆ BY ವಿಜಯೇಂದ್ರ ನಿಂತಿದ್ದಾರೆ. ಸಂಜೆ 5 ಗಂಟೆಗೆ ಇದೀಗ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು BY ವಿಜಯೇಂದ್ರ. ಮತ್ತಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಬ್ಯಾನರ್ ಕಿತ್ತಾಟ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ವಾರ್ ನಡೀತಾ ಇದೆ. ಮತ್ತಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಗಲಾಟೆ ಆಗಿರುವುದು. ಎಲ್ಲೋ ಒಂದು ಕಡೆ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ. ಇದೇ ರೀತಿ ಮಾಡಬೇಕು, ಜನಾರ್ದನ್ ರೆಡ್ಡಿ ಹೆಸರನ್ನ ಹಾಳು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಅಂತ ಕೂಡ ಶಂಕಿಸಲಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ವಾರ್ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಈ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಸಂಚನ ರೂಪಿಸೋದಕ್ಕೆ ಪ್ಲಾನ್ ಅನ್ನ ಏನಾದ್ರೂ ಮಾಡ್ಕೊಂಡಿದ್ರಾ? ಇವಾಗ BY ವಿಜಯೇಂದ್ರ ಬೇರೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಆಗಿದೆ. ಈ ಒಂದು ಪ್ರಕರಣ ಪ್ರಮುಖವಾಗಿ ಇದೀಗ ಒಂದ್ ಕಡೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಒಂದಿಷ್ಟು ನಾಯಕರ ಹೇಳಿಕೆಗಳು ಮತ್ತೆ ಈಗಾಗಲೇ ಶ್ರೀರಾಮ್ಲು ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅವರು ಕೂಡ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಶಾಸಕ ಭರತ್ ರೆಡ್ಡಿ ಅವರ ಕಡೆಯವರಿಂದಲೇ ಅದು ಫೈರಿಂಗ್ ಆಗಿದೆ. ಅದು ಕೂಡ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರ ಅವರ ವಿರುದ್ಧವಾಗಿ ಅವರ ಹೆಸರನ್ನ ಹಾಳು ಮಾಡುವಂತಹ ರೀತಿಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ. ಇದು ಸೂಕ್ತ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಕೂಡ ಟ್ವೀಟ್ ಮಾಡುವ ಮುಖಾಂತರ ಕೂಡ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಬಲಕ್ಕಾಗಿ ಇವತ್ತು ಸಂಜೆ 5 ಗಂಟೆಗೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೂ ಕೂಡ ಭೇಟಿ ನೀಡಲಿದ್ದಾರೆ. ಪ್ರಮುಖವಾಗಿ ಅಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ಕೂಡ ಉಂಟಾಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತಿನ ಚಕಮಕಿ ನಡೆದು ಅಲ್ಲಿ ಖಾಸಗಿ ಅವರ ಕಡೆಯಿಂದ ಫೈರಿಂಗ್ ಆಗಿದೆ ಅನ್ನುವಂತ ಆರೋಪ ಕೂಡ ಇದೆ. ಅದು ಖಾಸಗಿ ಅವರ ಕಡೆಯಿಂದ ಆಗಿದೆಯೋ ಅಥವಾ ಎಲ್ಲಿಂದ ಫೈರಿಂಗ್ ಆಗಿದೆ ಅದನ್ನು ಕೂಡ ತನಿಖೆ ಆಗ್ಬೇಕು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆರೋಪ ಮಾಡ್ತಕ್ಕಂಥದ್ದು ಒಂದ್ ಕಡೆ ಭರತ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮ್ಲು ಅವರು ಮತ್ತೆ ಅವರ ಸೋಮಶೇಖರ್ ರೆಡ್ಡಿ ಅವರು, ಹೀಗೆ ಹಲವರ ಮೇಲೆ ಕೂಡ ಆರೋಪವನ್ನು ಕೂಡ ಮಾಡಿದ್ದಾರೆ. ಅವರ ಬೆಂಬಲಿಗರ ಕಡೆಯಿಂದಲೇ ಆಗಿರತಕ್ಕಂಥದ್ದು ಅನ್ನುವಂಥದ್ದು ನಿನ್ನೆ ರಾತ್ರಿ ಕೂಡ ಆರೋಪವನ್ನ ಮಾಡಿದ್ದಾರೆ. ಇದೀಗ ಶ್ರೀರಾಮ್ಲು ಅವರು ಕೂಡ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಅದು ನಮ್ಮ ಕಡೆಯಿಂದ ಯಾರ ಕಡೆಯಿಂದ ಕೂಡ ಆಗಿಲ್ಲ, ಅದು ಅವ್ರ ಕಡೆಯಿಂದನೇ ಆಗಿರ್ತಕ್ಕಂಥದ್ದು, ಖಾಸಗಿ ಅವ್ರ ಕಡೆಯಿಂದಲೂ ಕೂಡ ಫೈರಿಂಗ್ ಆಗಿರ್ತಕ್ಕಂಥದ್ದು, ಅದು ಸೂಕ್ತ ತನಿಖೆ ಆಗ್ಲಿ. ಎಲ್ಲೋ ಒಂದು ಕಡೆ ಭರತ್ ರೆಡ್ಡಿ ಅವರು ಎಲ್ಲೇ ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ.
ನಮ್ಮ ಒಂದು ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನಕ್ಕೆ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ತನಿಖೆ ಆದ ಬಳಿಕ ಗೊತ್ತಾಗಿದೆ ಈ ತರ ಸೇಡಿನ ರಾಜಕೀಯ ಬೇಡ ಅನ್ನುವಂಥದ್ದು ಅವರ ವಾದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ BY ವಿಜೇಂದ್ರ ಅವರು ಸಹಿತ ಅದೇ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ಬೆಂಬಲಕ್ಕಾಗಿ ಈಗ ಇವತ್ತು ಸಂಜೆ 5 ಗಂಟೆಗೆ ಕೂಡ ಭೇಟಿ ನೀಡಲಿದ್ದಾರೆ. ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ಒಂದು ಹೆಸರನ್ನ ಹಾಳು ಮಾಡುವಂತ ಒಂದು ಸಂಚು ಅನ್ನುವಂಥದ್ದು ಕೂಡ ವಿಜೇಂದ್ರ ಅವರ ಆರೋಪ ಆಗಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ವಾರ್ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಹತ್ಯೆ ಮಾಡೋದಕ್ಕೆ ಸಂಚನ ಏನಾದ್ರೂ ರೂಪಿಸಲಾಗಿತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು. ಅವರು ಕೂಡ ಅದೇ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಆಗಿ ಅಲ್ಲಿರುವಂತಹ ಪೊಲೀಸರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ತನಿಖೆಯನ್ನ ಮಾಡ್ತಾರೆ. ತನಿಖೆ ಮಾಡಿದ ನಂತರ ಆಕ್ಚುಲಿ ಅಲ್ಲಿ ಏನಾಗಿದೆ, ಪ್ರೀ ಪ್ಲಾನ್ ಏನಾದ್ರೂ ಆಗಿತ್ತಾ, ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ರಾಜ್ ನ್ಯೂಸ್ ಕನ್ನಡ.